ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯುಗಾದಿ ಹಬ್ಬದ ವಿಶೇಷವಾಗಿ 2 ವಿಭಿನ್ನವಾದ ಹೋಳಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕ್ಯಾರೆಟ್ ಹೋಳಿಗೆ, ಮತ್ತೊಂದು ಕಡಲೆ ಹಿಟ್ಟನ್ನು ಬಳಸಿ ಮಾಡುವಂಥ ಹೋಳಿಗೆ. ಸದಾ ಬೇಳೆ ಹೋಳಿಗೆನೇ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಹೋಳಿಗೆನ ಈ ಬಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮೊದಲು ಕ್ಯಾರೆಟ್ ಹೋಳಿಗೆ ತಯಾರಿಸೋದನ್ನು ನೋಡೋಣ. ಕಣಕ ತಯಾರಿಸಿಟ್ಕೊಳ್ಳೋದಕ್ಕೆ ಮೊದಲು ಒಂದು ಬೌಲ್ಗೆ 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪು ಚಿರೋಟಿ ರವೆ, ಹಾಗೆಯೇ ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಂಡು ಮೊದಲು ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಡ್ರೈ ಆಗಿಯೇ ಮೊದಲು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು. ಒಂದೇ ಬಾರಿಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನೆ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮೃದುವಾಗಿ ಕಣಕ ಕಲಿಸ್ಕೊಳ್ಳೋಣ. ಒಂದ್ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ 1-2 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ 2 ದೊಡ್ಡ ಚಮಚ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ನಾದ್ಕೊಂಡ್ಮೇಲೆ ಮೇಲೆ 1 ದೊಡ್ಡ ಚಮಚ ಎಣ್ಣೆ ಹಚ್ಚಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಕಣಕನ ಚೆನ್ನಾಗಿ ನಾದ್ಕೊಳ್ಳೋದು ಮುಖ್ಯ, ಹಾಗೆಯೇ ಇದನ್ನು ಚೆನ್ನಾಗಿ ನೆನೆಯೋದು ಸಹ ತುಂಬ ಮುಖ್ಯ. ಇದೊಂದು ಗಂಟೆ ಚೆನ್ನಾಗಿ ನೆನೆಯಲಿ. ಅಷ್ಟರೊಳಗಡೆ ಹೂರಣ ತಯಾರಿಸ್ಕೊಳ್ಳೋಣ. ಹೂರಣ ತಯಾರಿಸ್ಕೊಳ್ಳೋದಕ್ಕೆ ಒಂದು ಬಿಸಿ ಬಾಣಲೆಗೆ ಬಿಸಿನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿರುವಂಥ 10 ಬಾದಾಮಿ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಗುಂಡಕ್ಕಿರುವಂಥ 6 ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿನೂ ಸಹ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದೊಂದು ಸಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ತಣ್ಣಕ್ಕಾಗಬಿಟ್ಟು ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೇನೆ 3 ಏಲಕ್ಕಿನ ಬಿಡಿಸಿ ಹಾಕ್ಕೋತಾ ಇದ್ದೀನಿ, ಸಿಪ್ಪೆ ಸಮೇತ ಹಾಕ್ಕೊಂಡಿಲ್ಲ. 3 ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇದು ಸರಿಯಾಗಿ 2.5 ಕಪ್ ಇದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ಕೊಳ್ಳೋದೇನೆ ತರ್ತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು. ಇದನ್ನು ಈ ರೀತಿ ಚಮಚದಲ್ಲಿ ಮಿಕ್ಸ್ ಮಾಡ್ಕೊತಾ ಒಳಗಡೆ ಸೇರಿಸ್ಕೊತಾ ಪಲ್ಸ್ ಮೋಡಲ್ಲಿ ಈ ರೀತಿ ಈ ಹದ ಬರೋವರೆಗೂ ಪುಡಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ಮಿಕ್ಸಿ ಜಾರ್ಗೆ 1 ಕಪ್ಪು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿನೂ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದೆ ಇದನ್ನು ಸಹ ರುಬ್ಬಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 2 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಳ್ತಾ ಇದ್ದಂಗೆ ಇದಕ್ಕೆ ನಾವು ಪುಡಿ ಮಾಡಿರುವಂಥ ರುಬ್ಬಿರುವಂಥ ಕ್ಯಾರೆಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟನ್ನು ಹಾಕ್ಕೊಂಡ್ಮೇಲೆ ಇದನ್ನು ಕೈ ಬಿಡ್ದೇನೆ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸುಮಾರಾಗಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಡ್ರೈ ಆಗುತ್ತೆ, ಅದರ ನೀರಿನಂಶ ಕಮ್ಮಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಈ ಹದ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಆ ತೆಂಗಿನಕಾಯಿನೂ ಸಹ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯೆ ಇಟ್ಕೊಂಡೇನೆ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಏನು ಹೆಚ್ಚು ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ. ಮತ್ತೆ ಒಂದು 2 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೇನೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ 1 ಕಪ್ಪು ಚಿಕ್ಕದಾಗಿ ಚೂರು ಮಾಡಿರೋಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಸಾಮಗ್ರಿನೂ ಒಂದೇ ಕಪ್ಪಲ್ಲೇ ಅಳತೆ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕ್ಯಾರೆಟು, ಬೆಲ್ಲ ಎಲ್ಲವನ್ನೂ ಒಂದೇ ಕಪ್ಪಲ್ಲೇ ಅಳತೆ ಮಾಡ್ಕೊಂಡಿದ್ದೀನಿ. ಒಂದೇ ಕಪ್ಪಲ್ಲಿ ಅಥವಾ ಒಂದೇ ಲೋಟದಲ್ಲಿ ಪಾವಲ್ಲಿ ಅಳತೆ ಮಾಡ್ಕೋಬೇಕು. ಬೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬೆಲ್ಲ ಕರಗಿದ್ಮೇಲೆ ಸ್ವಲ್ಪ ನೀರಿನಂಶ ಆಗುತ್ತೆ, ನೀರಾಗಿ ಅನಿಸುತ್ತೆ. ಅದು ನೀರಿನಂಶ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈ ಬಿಡದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆದಮೇಲೆ ನಾವೇನು ಪುಡಿ ಮಾಡಿಟ್ಕೊಂಡ್ವಿ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಈಗ ಫ್ಲೇಮ್ ಕಮ್ಮಿ ಮಾಡಿಕೊಂಡು 1 ನಿಮಿಷ ಇದನ್ನು ಕಲಿಸ್ಕೊಳ್ಳೋಣ. 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೂರಣ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಬಾರ್ದು, ಪೂರ್ತಿಯಾಗಿ ಡ್ರೈ ಆಗಬಾರ್ದು, ಸಾಫ್ಟಾಗೇ ಇರಬೇಕು. ಕೊನೆಯದಾಗಿ 1 ಚಿಕ್ಕ ಚಮಚ ತುಪ್ಪ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು 1 ನಿಮಿಷ ಲೋ ಫ್ಲೇಮಲ್ಲಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಇದೆಲ್ಲವೂ ಚೆನ್ನಾಗಿ ತಣ್ಣಕ್ಕಾಗಲಿ. ಹೂರಣ ಒಂದ್ಸಲ ತಣ್ಣಕ್ಕಾದ್ಮೇಲೆ ಇದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದು ಹೋಳಿಗೆ ತಯಾರಿಸೋದಕ್ಕೆ ಎಷ್ಟು ಹೂರಣ ಬೇಕೋ ಅದರ ಪ್ರಕಾರವಾಗಿ ಉಂಡೆಗಳನ್ನು ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ಹೂರಣ ಎಲ್ಲವನ್ನೂ ಪೂರ್ತಿಯಾಗಿ ತಯಾರು ಮಾಡ್ಕೊಳ್ಳೋದ್ರೊಳಗಡೆ ಕಣಕ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ 1 ನಿಮಿಷ ಇದನ್ನು ನಾದ್ಕೊಳ್ಳೋಣ. ಈಗ ಒಂದು ಹೋಳಿಗೆ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಒಂದು ಸ್ವಲ್ಪ ಕಣಕ ತಗೊಂಡು ಅಂಗೈನಲ್ಲಿ ಈ ರೀತಿ ಹರಡ್ಕೊಂಡು ಒಂದು ಉಂಡೆ ಇದ್ರ ಮಧ್ಯೆ ಇಟ್ಕೊಳ್ಳೋಣ. ಒಂದು ಉಂಡೆ ಇಟ್ಕೊಂಡು ನೀಟಾಗಿ ಇದನ್ನು ಸ್ಟಫ್ ಮಾಡ್ಕೊಳ್ಳೋಣ. ಹೂರಣ ಆಚೆ ಬರ್ದೇ ಇರೋ ರೀತಿ ನೀಟಾಗಿ ಇದನ್ನು ಸ್ಟಫ್ ಮಾಡಿಕೊಂಡು ಕಣಕ ಏನಾದರೂ ಎಕ್ಸ್ಟ್ರಾ ಆದರೆ ತೆಗೆದಾಕೊಂಬಿಡೋಣ. ಈಗ ಎಣ್ಣೆ ಸವರಿರುವಂಥ ಹಾಳೆ ಮೇಲೆ ಹಾಕ್ಕೊಂಡು ಇದನ್ನು ನೀಟಾಗಿ ಹರಡ್ಕೊಳ್ಳೋಣ. ಬೇರೆ ಎಲ್ಲ ಹೋಳಿಗೆಗಳನ್ನು ಹೇಗೆ ಹೋಳಿಗೆ ತಟ್ಕೋತೀವಿ ಅದೇ ರೀತಿ ಇದನ್ನು ತೆಳುವಾಗಿ ಹೋಳಿಗೆ ತಟ್ಕೊಳ್ಳೋಣ. ಒಂದ್ಸಲ ಈ ರೀತಿ ಹೋಳಿಗೆ ತಟ್ಕೊಂಡ್ಮೇಲೆ ಬಿಸಿ ಹಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ಇಲ್ಲಿ ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಹಾಕ್ಕೊಂಡು ಹುಷಾರಾಗಿ ಹೋಳಿಗೆ ಹಾಳೆನ ತೆಕ್ಕೊಳ್ಳೋಣ. ಒಂದ್ಸಲ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಹುಷಾರಾಗಿ ತಿರುವು ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ಇನ್ನೊಂದು
ಕಡೆನೂ ಚೆನ್ನಾಗಿ ಬೆಂದ ಮೇಲೆ ತಿರುವು ಹಾಕ್ಕೊಂಡು ಇದನ್ನು ಬಿಸಿ ಹಂಚಿಂದ ತೆಕ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಆಗಿರುವಂಥ ಮೃದುವಾಗಿರುವಂಥ ಕ್ಯಾರೆಟ್ ಹೋಳಿಗೆ ತಯಾರಾಗಿದೆ. ಇದೇ ರೀತಿ ಉಳಿದಿರುವಂಥ ಕಣಕ ಹೂರಣದಲ್ಲೂ ಹೋಳಿಗೆ ತಯಾರಿಸ್ಕೊಳ್ಳಿ. ಈ ಹೋಳಿಗೆ ತುಂಬ ವಿಶೇಷವಾಗಿರುತ್ತೆ. ಕಾಯಿ ಹೋಳಿಗೆ ಥರನೇ ಇರುತ್ತೆ. ಕಾಯಿ ಹೋಳಿಗೆಗಿನ್ನ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಕ್ಯಾರೆಟ್ ಹೋಳಿಗೆ ಹೇಗೆ ಮಾಡೋದು ಅಂತ. ಈಗ ಕಡಲೆ ಹಿಟ್ಟು ಬಳಸಿ ಹೋಳಿಗೆ ಹೇಗೆ ಮಾಡೋದು ನೋಡೋಣ. ಅದಕ್ಕೂ ಅಷ್ಟೇ ಕಣಕ ತಯಾರಿಸ್ಕೊಳ್ಳೋಣ. ಮೊದಲು 1 ಕಪ್ಪು ಮೈದಾ ಹಿಟ್ಟಿಗೆ 1/4 ಕಪ್ಪು ಚಿರೋಟಿ ರವೆ, ಒಂದೇ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಂಡು ಮೊದಲೊಂದು ಸಲ ಇದನ್ನು ಕಲಿಸ್ಕೊಳ್ಳೋಣ. ಮೊದಲೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಂಡು ಮೃದುವಾಗಿ ಹಿಟ್ಟು ಕಲಿಸ್ಕೊಳ್ಳೋಣ. ಈಗಲೂ ಅಷ್ಟೇ ಒಂದೇ ಬಾರಿ ಜಾಸ್ತಿ ನೀರು ಹಾಕ್ಕೊಳ್ಳೋದೇನೆ, ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತಾ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೃದುವಾಗಿ ಕಣಕ ಕಲಿಸ್ಕೋಬೇಕು. ಒಂದು ಸಲ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಇದನ್ನು ನಾದ್ಕೊಳ್ಳೋಣ. ಚೆನ್ನಾಗಿ 2 ನಿಮಿಷ ನಾದ್ಬಿಟ್ಟು ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದಿದಷ್ಟು ಕಣಕ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿದ್ದಷ್ಟು ಹೋಳಿಗೆ ತಯಾರಿಸೋದು ಸುಲಭ, ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಅದರಿಂದಾಗಿ ನಾದೋದು ತುಂಬ ಮುಖ್ಯ. ಚೆನ್ನಾಗಿ ಒಂದು 2 ನಿಮಿಷ ನಾದ್ಕೊಳ್ಳೋಣ. ನೋಡಿ, ಈ ರೀತಿ ಅಂಟದೇ ಇರೋ ರೀತಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ಮೇಲೆ ಒಂದು ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸವರ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆನೂ ಸವರಿದ್ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು 1 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗಡೆ ಹೂರಣ ತಯಾರಿಸ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ಪು ಚಿಕ್ಕದಾಗಿ ಚೂರು ಮಾಡಿರೋಂಥ ಬೆಲ್ಲ ಹಾಕ್ಕೊಂಡು 2 ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಕರಗಿಸ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಪಾಕ ಏನೂ ಆಗೋ ಅಗತ್ಯ ಇಲ್ಲ. ಚೆನ್ನಾಗಿ ಬಿಸಿ ಮಾಡಿಕೊಂಡು ಕರಗಿಸ್ಕೊಂಡ್ರೆ ಸಾಕು. ಕುದಿಸಿ ಪಾಕ ಮಾಡಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ಮತ್ತೆ ಆಮೇಲೆ ಕಡಲೆ ಹಿಟ್ಟು ಜೊತೆ ಹೊಂದಿಸ್ಕೊಳಕ್ಕಾಗಲ್ಲ. ಒಂದು ಸಲ ಚೆನ್ನಾಗಿ ಕರಗಿದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ. ಈಗ ಒಂದು ಬಾಣಲೆಗೆ 3 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋತಾ ಇದ್ದಂಗೆ ಇದಕ್ಕೆ 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಸ್ವಲ್ಪ ಜರಡಿ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೇ 1 ದೊಡ್ಡ ಚಮಚ ಚಿರೋಟಿ ರವೆ ಹಾಕ್ಕೊಂಡು ಇದಿಷ್ಟೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಚ್ಚೊತ್ತು ಕೈ ಬಿಡ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಿ ಘಮ ಬರಬೇಕು. ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸುಮಾರಾಗಿ ಒಂದು 5 ರಿಂದ 8 ನಿಮಿಷ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಿರುತ್ತೆ. ಹಾಗೆಯೇ ಒಳ್ಳೆ ಘಮ ಬರೋ ರೀತಿ ಫ್ರೈ ಆಗಿರುತ್ತೆ. ಈ ಹದ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಕರಗಿಸಿಟ್ಕೊಂಡಿರೋಂಥ ಬೆಲ್ಲನ ಹಾಕ್ಕೊಳ್ಳೋಣ. ಕರಗಿಸಿರುವಂಥ ಬೆಲ್ಲನ ಈ ರೀತಿ ಚೋದಿಸಿ ಹಾಕ್ಕೊಳ್ಳೋಣ. ಸಾಮಾನ್ಯವಾಗಿ ಬೆಲ್ಲದಲ್ಲಿ ಸ್ವಲ್ಪ ಸ್ವಲ್ಪ ಕಸ ಇದ್ಬಿಡುತ್ತೆ, ಅದರಿಂದಾಗಿ ಚೋದಿಸಿ ಹಾಕ್ಕೊಳ್ಳೋಣ. ಹಾಗೆಯೇ ಕರಗಿಸಿರುವಂಥ ಬೆಲ್ಲನ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಾ ಕಲಿಸ್ಕೊಂಡು ಬ್ಯಾಚಸಲ್ಲಿ ಸೇರಿಸ್ಕೋಬೇಕು. ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು, ಅದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ರೀತಿ ಚೋದಿಸಿ ಹಾಕ್ಕೋತಾ ಇದ್ದೀನಿ. ಒಂದು ಸಲ ಕರಗಿಸಿರುವಂಥ ಬೆಲ್ಲನ ಸ್ವಲ್ಪ ಹಾಕ್ಕೋತಾ ಇದ್ದಂಗೆ ಕಲಿಸ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ಅದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಉಳಿದಿರೋವಂಥದ್ದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಇದೇ ರೀತಿ ನಾನು ಬ್ಯಾಚಸಲ್ಲಿ ಕರಗಿಸಿರುವಂಥ ಬೆಲ್ಲನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಉಳಿದಿರೋವಂಥದ್ದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಕರಗಿಸಿರುವಂಥ ಬೆಲ್ಲದ ನೀರನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಸ್ವಲ್ಪನೂ ಗಂಟಾಗ್ತಾ ಇರೋ ರೀತಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಗಂಟಾದರೆ ಸ್ಪ್ಯಾಚುಲಾದಲ್ಲಿ ಸ್ವಲ್ಪ ಗಂಟು ಹೊಡಿತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸದ್ಯ ನೋಡೋದಕ್ಕೆ ತುಂಬ ನೀರಾಗಿದೆ. ಇದು ಸ್ವಲ್ಪ ಗಟ್ಟಿಯಾಗಿ ಬೆಲ್ಲದ ನೀರೆಲ್ಲವನ್ನು ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಂಡು ಇದು ಸ್ವಲ್ಪ ಗಟ್ಟಿಯಾಗಬೇಕು. ಆ ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಸುಮಾರಾಗಿ ನಾನು ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದು ಈ ರೀತಿ ಗಟ್ಟಿಯಾಗಿದೆ. ಈ ರೀತಿ ಗಟ್ಟಿ ಹದ ಬರಬೇಕು. ಹಾಗೆಯೇ ಬಾಣಲೆ ತಳ ಬಿಡೋ ಹದ ಬರಬೇಕು. ಅಲ್ಲಿವರೆಗೂ ಇದನ್ನು ಕೈ ಬಿಡದೇನೆ ಚೆನ್ನಾಗಿ ಕೆದಕಬೇಕಾಗತ್ತೆ. ಈ ಹದ ಬಂದಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಹಾಗೆಯೇ ಒಂದು ದೊಡ್ಡ ಚಮಚ ತುಪ್ಪ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಪ್ಪ ಹಾಕಿದ್ಮೇಲೆ ಹೆಚ್ಚೊತ್ತು ಕೆದಕೋ ಅಗತ್ಯ ಇಲ್ಲ. ಲೋ ಫ್ಲೇಮಲ್ಲಿ ಮತ್ತೆ ಇನ್ನು 1 ನಿಮಿಷ ಅಥವಾ 2 ನಿಮಿಷ ಕೆದಕಿದ್ರೆ ಸಾಕಾಗುತ್ತೆ. ಇದು ಪೂರ್ತಿಯಾಗಿ ಗಟ್ಟಿಯಾಗಿ ಬಾಣಲೆ ತಳ ಬಿಟ್ಕೊಂಡು ಬರುತ್ತೆ. ಹದವಾಗಿ ಹೂರಣ ತಯಾರಾಗಿರುತ್ತೆ. ನೋಡೋದಕ್ಕೆ ಬೇಳೆ ಹೂರಣ ಥರನೇ ಕಾಣ್ತಾ ಇದೆ ಅಲ್ವಾ? ಒಂದು ಸಲ ಹದವಾಗಿ ಹೂರಣ ತಯಾರಾದಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗಾಕಿ ಬಿಟ್ಬಿಡೋಣ. ಇದೊಂದು ಸಲ ತಣ್ಣಗಾದ್ಮೇಲೆ ಸ್ವಲ್ಪ ತುಪ್ಪ ಕೈ ಮಾಡಿಕೊಂಡು ಇದನ್ನು ಒಂದು ಸಲ ಕಲಿಸ್ಕೊಳ್ಳೋಣ. ಈ ರೀತಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ.
ಒಂದು ಹೋಳಿಗೆ ತಯಾರಿಸೋದಕ್ಕೆ ಎಷ್ಟು ಹೂರಣ ಬೇಕೋ ಅದರ ಪ್ರಕಾರವಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ. ಎಲ್ಲ ಹೂರಣದಿಂದನೂ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನೋಡಿ ಕಣಕ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಣಕ ಚೆನ್ನಾಗಿ ನೆಂದು ಸಾಫ್ಟ್ ಆಗಿರುತ್ತೆ. ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು 1 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಮತ್ತೇನು ಎಣ್ಣೆ ಹಾಕೋ ಅಗತ್ಯ ಇಲ್ಲ. 1 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಸಾಕಾಗತ್ತೆ. ಅಂಗೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ಕಣಕ ತಗೊಂಡು ಅಂಗೈ ತುಂಬ ಈ ರೀತಿ ಹರಡ್ಕೊಳ್ಳೋಣ. ಈಗ ನಾವು ತಯಾರಿಸಿರೋಂಥ ಹೂರಣದಲ್ಲಿ ಒಂದು ಉಂಡೆ ತಗೊಂಡು ಒಂದು ಉಂಡೆನ ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ಸ್ಟಫ್ ಮಾಡ್ಕೊಳ್ಳೋಣ. ಬೇಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಎಲ್ಲವನ್ನೂ ಯಾವ ರೀತಿ ಸ್ಟಫ್ ಮಾಡ್ತೀವಿ ಆ ರೀತಿ ನೀಟಾಗಿ ಸ್ಟಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ಒಂದು ಹೋಳಿಗೆ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಯಾರಿಸಿರುವಂಥ ಉಂಡೆನ ಇಟ್ಕೊಂಡು ನೀಟಾಗಿ ಇದನ್ನು ಹರಡ್ಕೊಳ್ಳೋಣ. ನಿಮ್ಗೆ ಎಷ್ಟು ತೆಳ್ಳಕ್ಕೆ ಬೇಕು ಅಷ್ಟು ಪ್ರಕಾರವಾಗಿ ಹರಡ್ಕೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಹೋಳಿಗೆ ತಯಾರಿಸಿ ರೂಢಿ ಇರುತ್ತೆ ಅದರ ಪ್ರಕಾರವಾಗಿ ಮಾಡ್ಕೊಳ್ಳಿ. ನಾನು ಇದೇ ರೀತಿಯೇ ಯಾವಾಗಲೂ ಹೋಳಿಗೆ ತಯಾರಿಸೋದು. ಅದೇ ರೀತಿಯೇ ಹೋಳಿಗೆ ತಯಾರಿಸ್ತೀನಿ. ಈಗ ನೋಡಿ ಹೋಳಿಗೆನ ನಾನು ನೀಟಾಗಿ ತಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು 4 ಹನಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಸವರ್ಕೊಂಡು ಬಿಸಿ ಹಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನಾನು ಹಂಚನ್ನು ಈಗಾಗಲೇ ಬಿಸಿಗೆ ಇಟ್ಕೊಂಡಿದ್ದೆ. ಬಿಸಿ ಹಂಚು ಮೇಲೆ ಹಾಕ್ಕೊಂಡು ಈ ರೀತಿ ಹುಷಾರಾಗಿ ಹೋಳಿಗೆ ಹಾಳೆನ ತೆಕ್ಕೊಳ್ಳೋಣ. ಹೋಳಿಗೆ ಹಾಳೆನ ತೆಕ್ಕೊಂಡು ಒಂದು ಸೈಡ್ ಬೇಯಿಸ್ಕೊಳ್ಳೋಣ. ಇದೊಂದು ಸಲ ಒಂದು ಕಡೆ ಬೆಂದ ಮೇಲೆ ಹುಷಾರಾಗಿ ತಿರುಗಿ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ಇನ್ನೊಂದು ಕಡೆನೂ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಬಿಸಿ ಹಂಚಿಂದ ತೆಕ್ಕೊಳ್ಳೋಣ. ನೋಡಿ ಬಿಸಿಯಾದ ಕಡಲೆ ಹಿಟ್ಟಿನ ಹೋಳಿಗೆ ತಯಾರಾಗಿದೆ. ಇದನ್ನು ಬಿಸಿಯಾಗಿ ತುಪ್ಪ ಹಾಕಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯೇ ಉಳಿದಿರೋಂಥ ಹೂರಣ ಕಣಕದಲ್ಲೂ ಹೋಳಿಗೆಗಳನ್ನು ತಯಾರಿಸ್ಕೊಳ್ಳೋದು. ನೋಡೋದಕ್ಕೆ ರುಚಿಯಾಗಿರೋಂಥ ಬೇಳೆ ಹೋಳಿಗೆ ಥರನೇ ಕಾಣ್ತಾ ಇದೆ. ತಿನ್ನೋದಕ್ಕೂ ಅಷ್ಟೇ, ಟೆಕ್ಸ್ಚರಲ್ಲೂ ಅಷ್ಟೇ ಬೇಳೆ ಹೋಳಿಗೆ ಥರನೇ ಇರುತ್ತೆ. ಈ ರೀತಿ ಹೋಳಿಗೆ ತಯಾರಿಸೋದು ತುಂಬಾ ಸುಲಭ. ಬೇಳೆನ ಬೇಯಿಸೋದು, ನೆನೆಸೋದು, ರುಬ್ಬೋದು ಏನೂ ಅಗತ್ಯ ಇರಲ್ಲ. ತುಂಬಾ ಸುಲಭವಾಗಿ ತಯಾರಿಸ್ಕೋಬೋದು. ನಾನು ಇದನ್ನು ಮೊದಲನೇ ಬಾರಿ ತಯಾರಿಸಿದಾಗ ಯಾರಿಗೂ ಗೊತ್ತಾಗಲಿಲ್ಲ ಇದು ಕಡಲೆ ಹಿಟ್ಟಿಂದ ತಯಾರಿಸಿದ್ದು ಅಂತ. ಎಲ್ಲರೂ ಹೋಳಿಗೆ ಸರ್ ಯಾವಾಗ ಮಾಡ್ತೀಯ ಅಂತ ಕೇಳ್ತಾಯಿದ್ರು. ಆ ರೀತಿ ಇರುತ್ತೆ ಇದು. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈಗಾಗಲೇ ಸಾಕಷ್ಟು ರೀತಿ ಹೋಳಿಗೆ ರೆಸಿಪಿಗಳನ್ನು ತೋರಿಸಿದ್ದೀನಿ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ 2 ಹೋಳಿಗೆಗಳಲ್ಲಿ ನೀವು ಯಾವುದು ಟ್ರೈ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತಲೂ ಸಹ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.